നടത്തി. ഇന്നയോളം എന്നെ പുലർത്തി എൻ്റെ യേശു എത്ര നല്ലവൻ. അവനെന്നെന്നും മതിയായവൻ. എൻ്റെ യേശു എത്ര നല്ലവൻ. യോളം എന്നെ നടത്തി. ಇಂದಿನ ಜೀವ ಕೊಡುವ ದೇವರ ವಾಕ್ಯಕ್ಕೆ ಈ ದಿನದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದಲ್ಲಿ ನಿಮ್ಮನ್ನು ಸಂಧಿಸುವುದು ಅದು ತುಂಬಾ ಸಂತೋಷವಾಗಿದೆ. ನಾವು ಈ ದಿನದ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 21ರಿಂದ 25ನೇ ವಚನದವರೆಗೂ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಯೋಹಾನನು ಸಲೀಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಆ ಕಾಲದಲ್ಲಿ ಯೋಹಾನನು ಇನ್ನೂ ಸೆರೆಯಲ್ಲಿ ಹಾಕಲ್ಪಟ್ಟಿರಲಿಲ್ಲ. ಹೀಗಿರಲಾಗಿ ಯೋಹಾನನ ಶಿಷ್ಯರಲ್ಲಿ ಕೆಲವರಿಗೂ ಒಬ್ಬ ಯಹೂದ್ಯನಿಗೂ ಶುದ್ಧಾಚಾರವನ್ನು ಕುರಿತು ವಿಚಾರ ನಡೆಯಿತು. ಇದು ದೇವರ ವಾಕ್ಯ. ನಾವು ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿದ ಪ್ರಕಾರ ನಾವು 1 ನಿಮಿಷ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಈ ದಿನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಪಲಾದನ ದೇವರ ರಾಜ್ಯ ಕರ್ತನೆ ಸಪ ಈ ಒಂದು ಬೆಳಗ್ಗೆ ಸಮಯಕ್ಕೆ ನೀ ಸ್ತೋತ್ರ ಮಾಡ್ತೇವೆ ರಾಜ್ಯ ಕರ್ತನೆ. ಅಪ್ಪ ಈ ದಿನದಲ್ಲೂ ರಾಜ್ಯ ಕರ್ತನೆ ಅಪ್ಪ ನಿಮ್ಮೊಂದು ಕೃಪೆಯಿಂದ ಕರ್ತನೆ ಅಪ್ಪ ನಮಗೆ ಒಂದು ಹೊಸ ಒಂದು ದಿನವನ್ನು ಕೊಟ್ಟು ರಾಜ್ಯ ಅಪ್ಪ ನಮ್ಮನ್ನು ಬಲಪಡಿಸಿ ನೀನು ಎಬ್ಬಿಸಿದಾಗ ನೀವು ಸ್ತೋತ್ರ ಮಾಡ್ತೀವಿ ರಾಜ್ಯ ಕರ್ತನೆ ಸಪ. ಅಪ್ಪ ಈ ದಿನದಲ್ಲಿ ರಾಜ್ಯ ಕರ್ತನೆ ಸಪ ರಾಜ ಇದನ್ನು ನೋಡ್ತಿರುವ ಒಬ್ಬೊಬ್ಬರನ್ನು ರಾಜ ನಿಮ್ಮ ಸನ್ನಿಧಿಗೆ ಒಪ್ಪಿಸಿ ಕೊಡ್ತೇನೆ ರಾಜ ಕರ್ತನೆ. ಅವರ ಈ ದಿನದ ಕರ್ತನೆ ಅಪ್ಪ ಜೀವ ಕೊಡೋ ವಾಕ್ಯದ ಮೂಲಕ ರಾಜ ಅವರೊಡನೆ ಮಾತನಾಡಿದ ನೀವು ಸ್ತೋತ್ರ ಮಾಡ್ತಾನೆ ಕರ್ತನೆ. ಅಪ್ಪ ನಾವು ಮಾಡುವ ಒಂದೊಂದು ಕಾರ್ಯದಲ್ಲಿ ರಾಜ್ಯ ಕರ್ತನೆ ಅಪ್ಪ ನೀವು ಮುಂದಿನ ನಮ್ಮನ್ನು ನಡೆಸ್ಕೊಡ್ಬೇಕಂತ ಪ್ರಾರ್ಥನೆ ಮಾಡ್ತೇನೆ ರಾಜ. ಅಪ್ಪ ಈ ದಿನ ಕರ್ತನೆ ಶಾಲೆಗೆ ಹೋಗ್ತಿರೋರನ್ನು ರಾಜ, ಕೆಲಸಕ್ಕೆ ಹೋಗ್ತಿರೋರನ್ನು ಕರ್ತನೆ ರಾಜ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತೇನೆ ರಾಜ್ಯ ಕರ್ತನೆ. ಅವ್ರನ್ನ ಬಲಪಡಿಸಿ ಕರ್ತನೆ. ಅವ್ರು ಮಾಡುವ ಕಾರ್ಯಗಳಲ್ಲಿ ರಾಜ್ಯ ಕರ್ತನೆ ನೀವು ಅವರ ಮುಂದೆ ನೀವು ನಡೆದ ರಾಜ್ಯ ಕರ್ತನೆ. ಅವ್ರು ಹಾಡಬೇಕಾದ ಮಾತುಗಳನ್ನು ಅವರು ಮಾಡಬೇಕಾದ ಕಾರ್ಯಗಳನ್ನು ರಾಜ ಅವ್ರಿಗೆ ನೀನು ತಿಳಿಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಪವಿತ್ರಾತ್ಮ ದೇವರೇ ನಮ್ಮಲ್ಲಿ ವಾಸವಾಗಿದ್ದು ಕರ್ತನೆ ನಮ್ಮನ್ನು ಬಲಪಡಿಸಿ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ಮುಖ್ಯವಾಗಿ ರಾಜ್ಯ ಕರ್ತನೆ ಸಪ ಮಾಡುವ ಒಂದೊಂದು ಕೆಲಸದಲ್ಲಿ ರಾಜ್ಯ ಕರ್ತನೆ ನೀವು ಮುಂದಿನ ನಡೆಸಿಕೊಡಿರಿ ರಾಜ್ಯ ಕರ್ತನೆ. ಕರ್ತನೆ ಎಡಕ್ಕಾಗಲಿ ಬಲಕ್ಕಾಗಲಿ ಬಿದ್ದು ಹೋದ ರಾಜ ಅಪ್ಪ ನಿಮ್ಮನ್ನು ದೃಷ್ಟಿಸಿ ನೋಡುವ ಮಕ್ಕಳಾಗಿ ಕರ್ತನೆ ರಾಜ ಒಬ್ಬೊಬ್ಬರು ನೀನು ಬಲಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ. ವಾಗ್ದಾನ ಮಾಡಿದ ಕರ್ತನೆ ಪಾರಂಜ ಪವಿತ್ರಾತ್ಮನು ಕರ್ತನೆ ನಮ್ಮೊಟ್ಟಿಗೆ ವಾಸವಾಗಿದ್ದು ನಡೆಸಿಕೊಡ್ಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಸ್ತೋತ್ರ ಮಾಡ್ತೇನೆ ದೇವರೇ, ಆಮೇನ್.